ರೆಡಿ. ನಮೋ ಮಹದ್ಭ್ಯಃ. ಸಜ್ಜನರಾದ ತಮ್ಮೆಲ್ಲರ ವಿಶೇಷ ಸಹಕಾರದಿಂದ ಚೆನ್ನೈಯಲ್ಲಿ ಋಗ್ವೇದ ಶಾಕಲ ಸಂಹಿತಾ ಹೋಮ ಪೇಜಾವರ ಮಠಾಧೀಶರ ಮತ್ತು ಪಲಿಮಾರ ಮಠಾಧೀಶರ ಸನ್ನಿಧಾನದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಮುಕ್ತಾಯವಾಗಿದೆ. ತಾವು ಕಳುಹಿಸಿದ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಅಲ್ಲಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ ಶ್ರೀಗಳ ಕಡೆಯಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಇದರ ಜೊತೆಗೆ ತಮಗೆ ಪ್ರಸಾದ ರೂಪವಾಗಿ ಕಳುಹಿಸಿದ್ದೇವೆ. ತಾವು ಮಾಡಿದ ಈ ಧನದ ಸಹಕಾರ ಹೋಮದಲ್ಲಿಯೂ ವಿನಿಯೋಗವಾಗಿದೆ. ಮತ್ತು ಇಲ್ಲಿ ಈ ಗುರುಕುಲದಲ್ಲಿ ಅಧ್ಯಯನ ಮಾಡುವ 35 ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಅನ್ನ ವಸತಿಗಳಿಗೂ ಉಪಯೋಗ ಆಗುವುದರಿಂದ ತಮಗೆ ವಿಶೇಷವಾದ ಫಲವನ್ನು ಭಗವಂತ ನೀಡುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಈ ಹೋಮದಲ್ಲಿ ನಾವು ವಿಶೇಷವಾಗಿ ಮುನಿತ್ರಯರುಗಳಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಅವಶ್ಯ ಸಮರ್ಪಿಸಬೇಕಾಗಿದೆ. ರಾಯರ ಮಠಾಧೀಶರು ಮತ್ತು ಹಳ್ಳಿಮಾರು ಮಠಾಧೀಶರು ಮತ್ತು ಪೇಜಾವರ ಕನಿಷ್ಠ ಮಠಾಧೀಶರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಹೋಮಕ್ಕೆ ಅವರು ಮಾಡಿದ ಒಂದು ಅನುಗ್ರಹ ಅದು ವಾಕ್ಯಗಳಿಂದ ಪೂರ್ಣ ಮಾಡುವುದು ಅಶಕ್ಯ. ಆದ್ದರಿಂದ ಕೇವಲ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಅವರಿಗೆ ಸಮರ್ಪಿಸುತ್ತಾ ಇದ್ದೇವೆ. ಈ ಹೋಮಕ್ಕೆ ಸಮಸ್ತ ವಸತಿಗಳನ್ನು ನಮಗೆ ನೀಡಿದ ಚೆನ್ನೈ ತಿರುವಲ್ಲಿಕೇನಿ ರಾಘವೇಂದ್ರ ಮಠ ಮ್ಯಾನೇಜರ್ ಆದ ರಾಜ ಎಲ್ ಸುರೇಂದ್ರಾಚಾರ್ಯರಿಗೆ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಅವರು ಮಾಡಿದ ಒಂದು ನಮಗೆ ಸಹಕಾರ ಅದು ವಾಕ್ಯಗಳಿಂದ ಹೇಳಕ್ಕೆ ಸಾಧ್ಯವಿಲ್ಲ. ಅದೇ ಥರ ರಾಮಕೃಷ್ಣಾಚಾರ್ಯರು ಅಂತ ಅವರು ಅನೇಕ ಸಜ್ಜನರ ಒಂದು ಪರಿಚಯವನ್ನು ನಮಗೆ ಈ ಸಂದರ್ಭದಲ್ಲಿ ಮಾಡಿಸಿಕೊಟ್ಟು 2 ತಿಂಗಳ ಕಾಲ ಈ ಹೋಮದ ಸಲುವಾಗಿ ಪ್ರಚಾರವನ್ನು ಮಾಡಿ ಹೋಮಗಳಲ್ಲಿಯೂ ಮುಖ್ಯ ಭಾಗವನ್ನು ವಹಿಸಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಅದೇ ಥರ ನಮ್ಮ ಮಿತ್ರರಾದ ಜಯತೀರ್ಥಾಚಾರ್ಯರು ಅವರ ಒಂದು ಕುಟುಂಬ ಈ ಹೋಮದ ಸಲುವಾಗಿ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ತಾವು ನೋಡುವ ಒಂದು ನಾಟಕ ಅದರ ಸೂತ್ರಧಾರಿಯಾದ ನಮ್ಮ ಮಿತ್ರರಾದ ಶಿರುಗಮಣಿ ವಿದ್ಯಾರ್ಥಿಯಾದ ಹೈದರಾಬಾದಲ್ಲಿ ನಿವಾಸ ಮಾಡುವ ಪವಮಾನಾಚಾರ್ಯರಿಗೂ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಮರ್ಪಿಸುತ್ತೇವೆ. ಅವರು ಮಾಡಿದ ಒಂದು ವಿಶೇಷ ಪರಿಶ್ರಮ ತಾವು ಎಲ್ಲರೂ ನೋಡಿ ಅದನ್ನು ಅನುಭವಿಸುತ್ತೀರಾ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಇದೇ ಥರ ಈ ಹೋಮ ಸಂದರ್ಭದಲ್ಲಿ ನಮಗೆ ಬೆಂಬಲವಾಗಿ ನಿಂತ ಸಮಸ್ತ ಶಿರುಗಮಣಿ ವಿದ್ಯಾರ್ಥಿಗಳ ಒಂದು ವೃಂದ, ವೇದ ಪಂಡಿತರ ವೃಂದ ನಮಗೆ ಅವರಿಗೆ ಏನು ಹೇಳಲು ಸಾಧ್ಯವಿಲ್ಲ. ಅಷ್ಟು ಸಹಕಾರವನ್ನು ನೀಡಿ ತಮ್ಮ ಪರವಾಗಿ ಈ ಋಕ್ಸಂಹಿತ ಹೋಮವನ್ನು ಸಂಪೂರ್ಣಗೊಳಿಸಿದ್ದಾರೆ. ಇದೇ ಥರ ಧನದಿಂದ ಶರೀರದಿಂದ ಈ ಹೋಮದ ಸಲುವಾಗಿ ಮಾಡಿದ ಎಲ್ಲ ಭಕ್ತರಿಗೂ ನಮ್ಮ ಅಭಿನಂದನೆಗಳು, ಧನ್ಯವಾದಗಳನ್ನು, ದೊಡ್ಡವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಗುರುಕುಲದ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಕೊಟ್ಟು ಮುಕ್ತಾಯ ಮಾಡುತ್ತೇವೆ. ಈ ಶ್ರೀ ತ್ರಯೀ ವಿದ್ಯಾ ಗುರುಕುಲ ಎಂಬುವ ಈ ಗುರುಕುಲದ ಸಂಸ್ಥೆ, ಇದಕ್ಕೆ ಮೂಲ ಕಾರಣ ಅಗ್ನಿಹೋತ್ರಿಗಳಾದ ಶಿರುಗಮಣಿಯಲ್ಲಿ ವಾಸ ಮಾಡಿದ ಪದ್ಮನಾಭಾಚಾರ್ಯರು. ಇವರು ಹಾಕಿದ ಬೀಜ ಇವತ್ತು ಇಷ್ಟು ದೊಡ್ಡ ವೃಕ್ಷದಂತೆ ಬೆಳೆದಿದೆ. ಅವರು ನಮ್ಮ ಪರಮ ಗುರುಗಳಾಗುತ್ತಾರೆ. ಅವರ ಮಕ್ಕಳಾದ ಪರಶುರಾಮಾಚಾರ್ಯರು ಮತ್ತು ಅವರ ಪಿತೃಗಳಾದ ಪದ್ಮನಾಭಾಚಾರ್ಯರು ಇವರಿಬ್ಬರು ಈ ಗುರುಕುಲಕ್ಕೆ ಮುಖ್ಯವಾದ ಕಾರಣಿಗಳು. ಅವರ ಒಂದು ವಿಶೇಷ ಅನುಗ್ರಹ ಇವತ್ತು ಈ ಕಾರ್ಯವನ್ನು ನಾವೆಲ್ಲರೂ ಒಂದು ಸೇರಿ ಮಾಡುತ್ತಾ ಇದ್ದೇವೆ. ಇದೇ ಥರ
ನಮ್ಮ ಗುರುಗಳ ಭ್ರಾತೃಗಳಾದ ಮಂತ್ರಾಲಯಂ ರಾಮಕೃಷ್ಣಾಚಾರ್ಯರು ಮತ್ತೆ ಈರೋಡಲ್ಲಿ ನಿವಾಸ ಮಾಡುವ ದಾಮೋದರಾಚಾರ್ಯರು ಇವರಿಬ್ಬರ ವಿಶೇಷ ಒಂದು ಪ್ರೋತ್ಸಾಹವು ಇದಕ್ಕೆ ಈ ಗುರುಕುಲಕ್ಕೆ ಸಹಕಾರಿಯಾಗಿದೆ. ಅದೇ ತರ ಪದ್ಮನಾಭಾಚಾರ್ಯರಲ್ಲಿ ನಮ್ಮ ಪರಮ ಗುರುಗಳಾದ ಪದ್ಮನಾಭಾಚಾರ್ಯರಲ್ಲಿ ಅಧ್ಯಯನ ಮಾಡಿದ ಇಡೀ ಭಾರತದಲ್ಲಿ ಎಲ್ಲ ಕಡೆ ವ್ಯಾಪಿಸಿರುವ ವೇದ ಪಂಡಿತರಾದ ಸಮಸ್ತ ವೇದ ಏನು ಅವರ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಮಾಡಿದ ವಿಶೇಷ ಒಂದು ಪ್ರೋತ್ಸಾಹ, ಒಂದು ಸಹಕಾರ ಇದು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಇದರ ಮೂಲಕ ಕಾಣುತ್ತಾ ಇದೆ. ಅದೇ ತರ ನಮ್ಮ ಮಿತ್ರರಾದ ಪರಶುರಾಮಾಚಾರ್ಯರ ವಿದ್ಯಾರ್ಥಿಗಳಾದ ಎಲ್ಲ ಒಂದು ಮಿತ್ರದ ವೃಂದ ಈ ಗುರುಕುಲದ ಅಭಿವೃದ್ಧಿಗೆ ಪರಮ ಮುಖ್ಯ ಕಾರಣವಾಗಿ ನಾವೆಲ್ಲರೂ ಈ ದೊಡ್ಡ ವೃಕ್ಷಕ್ಕೆ ಸಹಕಾರಿಯಾಗಿದ್ದು ಇದರನ್ನು ಮುಂದುವರಿಸುತ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಗುರುಕುಲದ ಪರವಾಗಿ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ದೊಡ್ಡವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಿಮಗೆ ಹೇಳುವ ಒಂದು ಪ್ರಾರ್ಥನೆ, ಒಂದು ಸೂಚನೆ ಇಷ್ಟೇ. ಏನೆಂದರೆ ಇದು ಈ ಗುರುಕುಲ ವರ್ಷಕ್ಕೆ ಒಮ್ಮೆ ನಡೆಯುವ ಆರಾಧನೆಯೋ ಅಥವಾ 12 ವರ್ಷಕ್ಕೆ ಒಂದ್ಸಲ ನಡೆಯುವ ಒಂದು ಸಂಪ್ರೋಕ್ಷಣವೋ ಕುಂಭಾಭಿಷೇಕವೋ ಅಲ್ಲ. ಇದು ಪ್ರತಿನಿತ್ಯ ವಿದ್ಯಾರ್ಥಿಗಳ ಒಂದು ಊಟ, ಅವರ ಓದು, ಅವರ ವಿದ್ಯಾ ಇದೆಲ್ಲವೂ ಒಳಗೊಂಡು ಈ ಗುರುಕುಲ ನಡೆಯುತ್ತಾ ಇದೆ. ತಾವು ನಮಗೆ ಈ ಏನು ಹೋಮ ಸಂದರ್ಭದಲ್ಲಿ ಸಹಕಾರವನ್ನು ನೀಡಿದ್ದೀರಿ, ಇದೇ ತರ ಪ್ರತಿ ತಿಂಗಳು ತಮ್ಮ ಶಕ್ತಿಯಾದಷ್ಟು ಸಹಕಾರವನ್ನು ನೀಡಿ ಈ ಗುರುಕುಲ ಅಭಿವೃದ್ಧಿಗೆ ಕಾರಣವಾಗಬೇಕು. ನಮ್ಮ ಮುಖ್ಯ ಉದ್ದೇಶ ಹಳ್ಳಿಗಳಲ್ಲಿ ಇರುವ ಎಲ್ಲ ಬ್ರಾಹ್ಮಣರಲ್ಲಿ ವೇದವನ್ನು ಮುಟ್ಟಿಸೋದೇ ನಮ್ಮ ಉದ್ದೇಶ. ಇದು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥಿಸುತ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ